ಹಾಯ್ ಗಾಯ್ಸ್. ಲಾಸ್ಟ್ ಪಾರ್ಟಲ್ಲಿ ಮಾಸ್ಟರ್ ಕಿಮ್ ಹತ್ರ ನಿನಗೆ ನಾನು ಬೆಳಗ್ಗೆವರೆಗೂ ಟೈಮ್ ಕೊಡ್ತೀನಿ, ನೀನು ನನಗೆ ಎಲ್ಲ ನಿಜನೂ ಹೇಳಬೇಕು ಅಂದಾಗ ಕಿಮ್ ಏನು ಹೇಳ್ತಾಳೆ ಅಂದರೆ, ಅಂಥ ಜೈಲಲ್ಲಿ ಇದ್ದೀನಿ ಅಂತ ಫೀಲ್ ಮಾಡಿದೆ. ಹಲೋ ರಾಜ, ನನಗೆ ಹಸುವಾಗ್ತಾ ಇದೆ, ಏನಾದರೂ ಚಿಕನ್ ಮಟನ್ ಇದ್ದರೆ ಕೊಡಿ ಅಂತ ಕೇಳ್ತಾ ಇದ್ದಾಳೆ. ಈ ಥರ ಕಿಮ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗಿದ್ದರೆ ಹೆಂಗಾದರೂ ಕಾಪಾಡಬೇಕು ಅಂತ ಈ ವೆಂಗ್ಮೆನ್ ಏನು ಮಾಡ್ತಾಳೆ ಅಂದರೆ, ಯಾರಾದರೂ ಹೈ ಪೊಸಿಷನ್ ಅಂದರೆ ಅವ್ರ ರಾಜ್ಯದಲ್ಲಿ ಹೈ ಪೊಸಿಷನಲ್ಲಿ ಇರೋರ ಹತ್ರ ಮಾತಾಡಿ ಕಿಮ್ನ ಕಾಪಾಡೋಕ್ಕಾಗತ್ತಾ ಅಂತ ಒಂದು ಜಾಗಕ್ಕೆ ಬರಬೇಕು ಅಂತ ಹೇಳಿ ಬರ್ತಾರೆ. ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ಮೇಡಮ್, ಬರ್ತಾರೆ ಅಂತ ಹೇಳಿ ಅಲ್ಲಿ ಕೆಲಸ ಮಾಡೋ ಲೇಡಿ ಒಳಗಡೆ ಹೋಗಿದ್ದೆ. ದಿಢೀರಂತ ಆ ಜಾಗದಲ್ಲಿ ಹೊಗೆ ಥರ ಬರ್ತಾ ಇದೆ. ಅದನ್ನ ಸ್ಮೆಲ್ ಮಾಡಿದೆ ವೆಂಗ್ಮೆನ್ಗೆ ತಲೆ ಸುತ್ತೋಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅಲ್ಲಿಗೆ ಬರೋದು ಯಾರು ಅಂದರೆ ವಿಲ್ಲನ್ನೇ. ತನ್ನ ಪ್ಲಾನ್ ಪ್ರಕಾರ ವೆಂಗ್ಮೆನ್ನ ಇಲ್ಲಿಗೆ ಬರ್ಸ್ಕೊಂಡು ಕಿಡ್ನಾಪ್ ಮಾಡ್ತಾನೆ. ಇದೇ ಟೈಮ್ಗೆ ನಿದ್ದೆಯಿಂದ ಎದ್ದು ಬಂದ ಪಿಕು ಎಲ್ಲಿ ವೆಂಗ್ಮೆನ್ ಕಾಣಿಸ್ತಾ ಇಲ್ಲ ಅಂತ ಅವ್ರ ಸ್ಮೆಲ್ನ ಹಿಡ್ಕೊಂಡು ಫಾಲೋ ಮಾಡ್ಕೊಂಡು ಹಿಂದೆ ಬಂದು ನೋಡಿದರೆ ಇಲ್ಲಿ ನಡೆದಿರೋ ಎಲ್ಲ ವಿಷಯನೂ ಇವಾಗಲೇ ಯಜಮಾನಿ ಅಮ್ಮನಿಗೆ ತಿಳಿಸ್ಬೇಕು ಅಂತ ಫಾಸ್ಟಾಗಿ ಹೋದರೆ ಇಡೀ ಜೈಲಲ್ಲಿ ರಾಜ ಎಷ್ಟೇ ಕೋಪದಲ್ಲಿದ್ದರೂ ಕಿಮ್ ಹಸ್ವಾಗ್ತಾ ಇದೆ ಅಂದಿರೋದ್ರಿಂದ ವಿಧವಾದ ಊಟನ ಕೊಟ್ಟು ಕಳಿಸಿರ್ತಾರೆ. ಎಲ್ಲನೂ ಒಂದು ಇದ್ರಲ್ಲಿ ತಿಂತಾ ಇರುವಾಗ ಈ ಪಿಕ್ಕು ಬಂದಿರೋದು ನೋಡಿ, ಹೇಯ್ ನಿನಗೆ ವೆಂಗ್ಮೆನ್ನ ತಾನೇ ನೋಡ್ಕೊಳ್ಳೋಕೆ ಹೇಳಿದೆ, ಇಲ್ಲೇನಿಗೆ ಬಂದಿದ್ದೀಯಾ ಅಂತ ಕಿಮ್ ಕೇಳುವಾಗ ಈ ಥರ ಅಂತ ನಡೆದಿರೋ ವಿಷಯನ ಪಿಕ್ಕು ಹೇಳ್ತಾ ಇದೆ. ಹೌದಾ, ಸರಿ, ನಾನು ಇಲ್ಲಿಂದ ಹೊರಗಡೆ ಹೋಗಬೇಕು ಅಂದು ಹೆಂಗೆ ಹೋಗೋದು ಅಂತ ಗೊತ್ತಾಗ್ತಾ ಇಲ್ವೇ, ನನ್ನ ಹೊರಗಡೆ ಬಿಟ್ಬಿಡಿ ಅಂತ ಕೂಗ್ತಾ ಇದ್ದಾಳೆ. ಆದರೆ ಇಲ್ಲಿ ಒಬ್ಬರು ಕಾಣ್ತಾ ಇಲ್ಲ. ಆವಾಗ ಪಿಕು ಬಂದು, ಯಜಮಾನಿ ನಿಮ್ಮ ಮ್ಯಾಜಿಕ್ನ ಯೂಸ್ ಮಾಡಿ ಅಂದಾಗ, ಹೌದು ಅಲ್ವಾ ನಾನು ಮರ್ತೇ ಹೋದೆ ಅಂತ ಶೂ ಇಂದ ಒಂದು ಮ್ಯಾಜಿಕ್ ಕಾರ್ಡ್ನ ತೆಗೆದು ಬೇಕು ಅಂತಲೇ ಪಿಕ್ಕು ಮುಖದ ಹತ್ರ ತೋರಿಸ್ಬಿಟ್ಟು, ಇವಾಗ ನೋಡು ನಾನು ಹೆಂಗೆ ಗೋಡೆ ಒಳಗಡೆ ಹೋಗ್ತೀನಿ ಅಂದು ಒಂದು ಮ್ಯಾಜಿಕ್ನ ಹಾಕಿ ಗೋಡೆ ಒಳಗಡೆ ನಡೆಯೋಕ್ಕೋದ್ರೆ ಢಮಾರ್ ಅಂತ ಗೋಡೆಗೆ ಡಿಕ್ಕಿ ಹೊಡೆದು ಅದೇ ಜಾಗದಲ್ಲೇ ನಿಂತಿದ್ದಾಳೆ. ಯಾಕೆ ಅಂದರೆ ಆ ಮ್ಯಾಜಿಕ್ ವರ್ಕ್ ಆಗ್ತಾಯಿಲ್ಲ. ಸರಿ, ಇದ್ರ ಮೇಲೆ ಲೇಟ್ ಮಾಡಬಾರ್ದು ಅಂತ ಪಿಕ್ಕು ಹತ್ರ ಒಂದು ಐಡಿಯಾ ಹೇಳಿ ಕಳಿಸ್ತಾಳೆ. ಆದರೆ ಏನು ಹೇಳಿದ್ಲು ಅಂತ ಗೊತ್ತಿಲ್ಲ. ಇಲ್ಲಿ ಪಿಕ್ಕು ಇವತ್ತು ನಾನು ಈ ಐಡಿಯಾನ ಸಕ್ಸಸ್ ಮಾಡಬೇಕು ಅಂತ ಹೋಗ್ತಾ ಇರುವಾಗ ಗೊತ್ತಿಲ್ಲದೆ ಮಿಸ್ಸಾಗಿ ರಾಜ ಊಟ ಮಾಡ್ತಾ ಇರೋ ಟೇಬಲ್ ಮೇಲೆ ಹೋಗಿ ಬೀಳುತ್ತೆ. ಅದಲ್ಲದೆ ಟೇಬಲ್ ಮೇಲೆ ವೈನ್ ಚೆಲ್ಲಿರುತ್ತೆ, ಅದನ್ನೂ ಲೈಟಾಗಿ ಕುಡಿಯುತ್ತೆ. ಕುಡಿದು ಬೋಧೆಯಲ್ಲಿರುವಾಗ ರಾಜ ನೋಡ್ತಾನೆ, ಏನಿದು ಏನು ವ್ಯತ್ಯಾಸದ ಪಕ್ಷಿ ಇದೆ ಅಂತ ನೋಡ್ತಾ ಇರುವಾಗ ಈ ವೈನ್ ಕುಡಿದ ಮೇಲೆ ಪಿಕ್ಕು ಬಂದು, ಅಯ್ಯಯ್ಯೋ ಯಜಮಾನಿ ನನಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ಅಂದು ಮರ್ತು ಮಾತಾಡುತ್ತೆ. ಇದನ್ನ ನೋಡಿದ್ದೆ ರಾಜನಿಗೆ ಶಾಕಿಂಗಲ್ಲಿ ನೆತ್ತಿಗಿರತ್ತೆ. ಏನಿದು ಪಕ್ಷಿ ಮಾತಾಡ್ತಾ ಇದೆ ಅಂತ ನೋಡ್ತಾ ಇರುವಾಗ ಇವಾಗ ಸ್ಟ್ರೈಟಾಗಿ ಜೈಲಲ್ಲಿರೋ ಕಿಮ್ ಹತ್ರ ಬಂದು, ನೀನು ಯಾರು, ನಿಜ ಹೇಳು, ಮನುಷ್ಯನ ಅಥವಾ ಮಂತ್ರವಾದಿನ, ಈ ದೆವ್ವದ ಪಕ್ಷಿ ಯಾರ್ದು ಅಂತ ಪಾಪ ಪಿಕ್ಯುನ ಒಂದು ಹಗ್ಗದಲ್ಲಿ ಕಟ್ಟಾಕಿದ್ದಾನೆ. ಪ್ಲೀಸ್ ಅದನ್ನು ಏನು ಮಾಡಬೇಡಿ, ಬಿಟ್ಬಿಡಿ ಅಂತ ಕಿಮ್ ಹೇಳ್ತಾ ಇರುವಾಗ, ಹಾಗಾದರೆ ನೀನು ನಿಜ ಹೇಳು, ನೀನು ಯಾರು ಅಂತ ರಾಜ ಕೇಳುವಾಗ, ನಾನು ಹೇಳ್ತೀನಿ, ಎಲ್ಲನೂ ಹೇಳ್ತೀನಿ ಅಂದು ಇವಳು ಫ್ಯೂಚರಿಂದ ಬಂದಿರೋದಾಗಿನೂ ಮಾಸ್ಟರೇ ನನ್ನ ಕಳಿಸಿರೋದು, ಪ್ರಾಬ್ಲಮ್ಮಲ್ಲಿ ಇರೋ ವೆಂಗ್ಮೆನ್ನ ಕಾಪಾಡೋಕ್ಕೆ ಬಂದಿರೋದು ಅಂತ ಹೇಳ್ತಿರುವಾಗ ರಾಜ, ಏನು ಸ್ವಲ್ಪ ಕಿವಿ ಕೊಟ್ಟು ಕೇಳಿದ್ರೆ ಕಲರ್ಕಾಗಿ ಹಾರಿಸ್ತಾ ಇದೆಯಾ, ನಿಜ ಹೇಳು, ನೀನು ಮಾಡ್ಕತ್ತಿನ ದೆವ್ವನ ಹೇಳು, ನಾನೇನು ನಿನ್ನ ಮಾಡಲ್ಲ ಅಂತ ಇದ್ದಾನೆ. ಆ ಟೈಮ್ ಕಿಮ್ ಏನು ಮಾಡ್ತಾಳೆ ಅಂದರೆ, ಇವ್ರ ಬಗ್ಗೆನೇ ಹಿಸ್ಟ್ರಿಯಲ್ಲಿ ತುಂಬ ಓದಿರ್ತಾಳೆ ಅಲ್ವಾ, ಸೊ ಇವ್ರ ಪಕ್ಕದಲ್ಲಿ ಕರೆದು ಇವ್ರ ಫ್ಯಾಮಿಲಿ ಸೀಕ್ರೆಟ್ನೆಲ್ಲ ಹೇಳ್ತಾ ಇದ್ದಾಳೆ. ರಾಜನಿಗೆ ಒಂದು ನಿಮಿಷ ನಂಬೋಕೆ ಆಗ್ತಾಯಿಲ್ಲ. ಹೆಂಗೋ ಇದು, ನಾವು ಇಷ್ಟು ದಿನ ರಹಸ್ಯವಾಗಿಟ್ಟ ನಮ್ಮ ಫ್ಯಾಮಿಲಿ ವಿಷಯನ ಹೇಳ್ತಾ ಇದ್ದಾಳೆ ಅಂತ. ಸ್ವಲ್ಪ ಟೈಮ್ ನೀನು ಸುಮ್ಮನೆ ಇರ್ತೀಯಾ, ಎಲ್ಲರ ಮುಂದೆ ನಾನು ಅವಮಾನ ಮಾಡ್ತಾ ಇದೆಯಾ ಅಂತ ಕಿಮ್ನ ಬೈತಾ ಇದ್ದಾರೆ. ಇವಾಗ ನನ್ನ ನಂಬ್ತೀರಾ, ನಾನು ಹೇಳಿದ್ದೆಲ್ಲ ನಿಜ ಅಂತ, ನನ್ನ ಹೊರಗಡೆ ಬಿಡಿ, ವೆಂಗ್ಮೆನ್ನ ಕಾಪಾಡೋಕ್ಕೆ ಹೋಗಬೇಕು ಪ್ಲೀಸ್ ಅಂತ ಬೇಡ್ತಾ ಇದ್ದಾಳೆ. ರಾಜನು ಸರಿ ಓಕೆ, ನಾನಿನ್ನು ಫುಲ್ಲಾಗಿ ನಮ್ಮದೇನೂ ಇರೋಕ್ಕಾಗ್ತಿಲ್ಲ, ಇವಾಗ ನಾನು ನಿನ್ನ ಬಿಡ್ತೀನಿ, ಆದರೆ ನೀನು ಹಿಂದೆ ನಮ್ಮ ಸೈನಿಕರು ಬರ್ತಾರೆ ಮತ್ತು ನಾನು ನಿನ್ನ ಜೊತೆ ಬರ್ತೀನಿ, ನೀನು ಹೇಳೋದೆಲ್ಲ ಸುಳ್ಳೇನಾದರೂ ಆಗಿದ್ದರೆ ಅಲ್ಲೇ ನಿನಗೆ ಸಾವು ಅಂತ ಹೇಳಿ ಕಿಮ್ನ ತನ್ನ ಕುದುರೆಯಲ್ಲೇ ವೆಂಗ್ಮೆನ್ನ ಕಾಪಾಡೋಕ್ಕೆ ಕರ್ಕೊಂಡು ಹೋಗೋಕ್ಕೆ ಅಂತ ಕೈ ಕೊಡುವಾಗ ಕಿಮ್ ಅಲ್ಲಿಗೆ, ಇಲ್ಲ ನನಗೆ ಸಪ್ರೇಟ್ ಕುದುರೆನೇ ಬೇಕು, ನಾನು ಅದರಲ್ಲೇ ಬರೋದು ಅಂತ ಹೇಳುವಾಗ ರಾಜ ಹೇಳ್ದಾಗೆ ಸೈನಿಕರು, ನಮ್ಮ ಹತ್ರ ಬೇರೆ ಕುದುರೆ ಇಲ್ಲ, ನೀವು ಇದರಲ್ಲೇ ಹೋಗಬೇಕು ಅಂತ ಹೇಳ್ತಾರೆ. ಅಯ್ಯೋ ಎಲ್ಲ ಈ ರಾಜನ ಪ್ಲಾನೇ ಆಗಿರುತ್ತೆ ಅಂದು ಕುದುರೆ ಮೇಲೆ ಹತ್ತಿದಾಗ ನಾನು ಟೈಟಾಗಿ ಹಿಡ್ಕೊ ಅಂತಾರೆ. ಇವಳು ಶೋಲ್ಡರಲ್ಲಿ ಸ್ಟೈಲಾಗಿ ಕೈ ಹಿಡ್ಕೋತಾಳೆ.
ನೀನು ಹಿಂಗೆ ಹಿಡ್ಕೊಂಡ್ರೆ ಬೀಳೋದು ಕನ್ಫರ್ಮ್, ಆಮೇಲೆ ನಾನು ಜವಾಬ್ದಾರಿ ಅಲ್ಲ ಅಂದು ಸರಿಯಾಗಿ ಹಿಡ್ಕೊ ಅಂತಾನೆ. ಆದರೂ ಕಿಮ್ ಹಿಡ್ಕೊಳ್ಳೋದಿಲ್ಲ. ರಾಜ ಬೇಕು ಅಂತಲೇ ಭಯಪಡಿಸೋಕೆ ಕಿಮ್ ಹೆದರ್ಕೊಂಡು ಅವ್ರನ್ನ ತಪ್ಕೋತಾಳೆ. ಇವಾಗ ಇವಳು ಹೇಳ್ದಾಗೆ ವೆಂಗ್ಮೆನ್ನ ಕಾಪಾಡೋಕ್ಕೆ ಪಿಕ್ಕು ಹೇಳಿರೋ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ನೋಡಿದರೆ ಅವಳು ಅಲ್ಲಿಲ್ಲ. ವೆಂಗ್ಮೆನ್ ಎಲ್ಲಿಟ್ಟಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಅದೇ ಟೈಮ್ಗೆ ಈ ವಿಲ್ಲನ್ ವೆಂಗ್ಮೆನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಅವಳಿಗೆ ಮದುವೆ ಹೆಣ್ಣಿನ ಥರ ಡ್ರೆಸ್ನೆಲ್ಲ ಮಾಡಿ, ನಿನಗೂ ನನಗೂ ಇವತ್ತು ಮದುವೆ ಆಗುತ್ತೆ, ನೀನು ನನಗೆ ಅಂತ ವೆಂಗ್ಮೆನ್ ಹತ್ರ ತಪ್ಪಾಗಿ ನಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಇವಾಗ ವೆಂಗ್ಮೆನ್ಗೆ ಲಾಸ್ಟಲ್ಲಿ ಏನು ಮಾಡೋದು ಅಂತ ಗೊತ್ತಾಗದೆ ಅವನಿಂದ ತಪ್ಪಿಸ್ಕೊಳ್ಳೋಕ್ಕೆ ಪಟ್ ಅಂತ ಒಂದು ಚಾಕುನ ತೆಗೆದುಕೊಂಡು ಕುತ್ತಿಗೆಲಿಟ್ಟು, ಇವಾಗ ನೀನು ನಾನು ಬಿಟ್ಟು ದೂರ ಹೋಗಿಲ್ಲ ಅಂದರೆ ನಾನು ಇಲ್ಲೇ ಸಾಯ್ತೀನಿ ಅಂತ ಹೇಳ್ತಾ ಇದ್ದಾಳೆ. ವಿಲ್ಲನ್ ಇವಳ ಮೇಲೆ ಅತಿಯಾದ ಪ್ರೀತಿ ಇರೋದ್ರಿಂದ ಸರಿ ನಾನೇನೂ ಮಾಡಲ್ಲ, ಚಾಕುನ ಹಿಡಿಸು ಅಂದು ದೂರ ಹೋಗಾಗ ಮಾಡಿ ವೆಂಗ್ಮೆನ್ನ ಯಾಮಾರೋ ಟೈಮಲ್ಲಿ ಆ ಕತ್ತಿನ ಕೈಯಿಂದ ಕಸ್ಕೊತಾನೆ. ಕಿಮ್ ಇಲ್ಲಿ ವೆಂಗ್ಮೆನ್ನ ಕಂಡುಹಿಡಿಯೋಕ್ಕಾಗದೆ ಬಿಲ್ಡಿಂಗ್ ಸುತ್ತುತ್ತಾ ಇದ್ದಾಳೆ. ಪಿಕ್ಕುನ ಹಿಡ್ಕೊಂಡು, ನಿನಗೆ ಸ್ಮೆಲ್ ಮಾಡೋ ಶಕ್ತಿ ಇದೆ ಅಲ್ವಾ, ತಗೋ ಇದನ್ನ ಸ್ಮೆಲ್ ಮಾಡು ಅಂತ ವೆಂಗ್ಮೆನ್ ಎಲ್ಲಿದ್ದಾಳೆ ಹುಡುಕು ಅಂತ ಪಿಕ್ಕುನ ಟೇಬಲ್ ಮೇಲೆ ಉಜ್ಜುತ್ತಾ ಇದ್ದಾಳೆ. ಅದನ್ನು ಇವಾಗ ನೋಡಿ ಯಜಮಾನಿ ಹೆಂಗೆ ಹುಡುಕ್ತೀನಿ ಅಂತ ನೇರವಾಗಿ ಒಂದು ಕಬೋರ್ಡ್ಗೆ ಡಿಕ್ಕಿ ಹೊಡೆದು ಕೆಳಗಡೆ ಬೀಳ್ತಾ ಇದೆ. ನೀನು ಒಂದು ಇದಕ್ಕೂ ಯೂಸ್ ಇಲ್ಲ, ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇರುವಾಗಲೇ ಇವಾಗ ಪಿಕ್ಕು ಬಿದ್ದ ಆ ಕಬೋರ್ಡ್ ಲೈಟಾಗಿ ಓಪನ್ ಆಗುತ್ತೆ. ಏನಿದು ಇದರೊಳಗೆ ರೂಟ್ ಹೋಗೋ ರೀತಿ ಇದೆ ಅಂತ ಕಿಮ್ ತಳ್ಳಿ ನೋಡ್ತಾಳೆ, ಆದರೆ ಆಗ್ತಾಯಿಲ್ಲ. ಇವಾಗ ಪಕ್ಕದಲ್ಲಿರೋ ಕುದುರೆ ಶಿಲೆನ ನೋಡಿದೆ, ಹಳೆ ಮೂವಿ ನೋಡಿರೋ ಐಡಿಯಾ ಬರುತ್ತೆ. ಹಾಗೆ ಆ ಶಿಲೆನ ಸರಿಸುವಾಗ ಡೋರ್ ಫುಲ್ಲಾಗಿ ಓಪನ್ ಆಗುತ್ತೆ. ಇನ್ನೊಂದು ಡೋರ್ ಇದೆ, ಅದ್ರಲ್ಲಿ ಸೀಕ್ರೆಟ್ ಕೋಡೆಲ್ಲ ಸೆಟ್ ಮಾಡಿದ್ದಾರೆ. ಏನೋ ಇದು ಸೀಕ್ರೆಟ್ ಕೋಡೆಲ್ಲ ಇಟ್ಟಿದ್ದಾರೆ, ಏನಿದು ಅಂತ ನೋಡ್ತಿರುವಾಗ ಮಲ್ಟಿಫಿಕೇಷನ್ ಟೇಬಲು, ಅದನ್ನು ನೋಡಿ ಟೇಬಲ್ಸ್ನೆಲ್ಲ ಸೀಕ್ರೆಟಾಗಿ ಇಟ್ಟಿದ್ದಾರೆ ಅಂತ ಸಿಲ್ಲಿ ಗಾಯ್ಸ್ ಅಂದು ಅದಕ್ಕಾದ ಆನ್ಸರ್ನ ಮಾಡ್ತಾಳೆ. ಓಪನ್ ಆಗಿದೆ. ನೆಕ್ಸ್ಟ್ ಒಳಗಡೆ ಹೋದರೆ ರೂಮಲ್ಲಿ ವೆಂಗ್ಮೆನ್ನ ಕಟ್ ಹಾಕಿದ್ದಾನೆ. ಹಾಗೆ ಅವಳನ್ನ ಕಾಪಾಡೋಣ ಅಂತ ಹಗ್ಗನೆಲ್ಲ ಬಿಚ್ಚುವಾಗ ಈ ವಿಲ್ಲನ್ ಸಖತ್ತಾಗಿ ಟೆರರಾಗಿ ಎಂಟ್ರಿ ಕೊಡ್ತಾ ಇದ್ದಾನೆ. ಆದರೂ ಕಿಮ್ಗೆ ಹೆದರಿಕೆನೇ ಇಲ್ವಲ್ಲ. ಹಾಗೆ ಮ್ಯಾಜಿಕ್ ಕಾರ್ಡ್ನ ತೆಗೆದು, ನೋಡಿ ನಿನ್ನ ಏನು ಮಾಡ್ತೀನಿ ಎಂದು ಮ್ಯಾಜಿಕ್ ಸ್ಪೆಲ್ ಹಾಕಿದರೆ ಅವನ ಮೈಕ್ ತುಂಬ ಆಟೋಮೆಟಿಕ್ಕಾಗಿ ಹಗ್ಗ ಬಂದು ಕಟ್ಟಾಗುತ್ತೆ. ಇವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದ್ದರಿಂದ ಒಳಗಡೆ ಬರೋಕ್ಕೂ ಟ್ರೈ ಮಾಡುವಾಗ ಕಿಮ್ ಇದೇ ಟೈಮ್ ಅಂತ ಎಸ್ಕೇಪ್ ಆಗದೆ ಯಾವಾಗಿನಂತೆ ನೀನು ಎಷ್ಟೇ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡಿದ್ರೂ ಆಗಲ್ಲ, ನಮ್ಮ ಮ್ಯಾಜಿಕ್ ಆ ಥರ ಹೇಳ್ತಿರುವಾಗಲೇ ಆ ಹಗ್ಗ ಕೆಳಗಡೆ ಬೀಳುತ್ತೆ. ನೆಕ್ಸ್ಟ್ ಮ್ಯಾಜಿಕ್ನ ಯೂಸ್ ಮಾಡೋಣ ಅಂತ ಕಿಮ್ ಹುಷಾರಾಗೋದ್ರೊಳಗೆ ವಿಲ್ಲನ್ ಕತ್ತಿ ತೆಗೆದು ಕಿಮ್ ಕೊಲೆ ಮಾಡೋ ಹಾಗೆ ಬರ್ತಾನೆ. ಕಿಮ್, ಒಂದು ನಿಮಿಷ ಇರು, ನೀನು ತುಂಬ ಒಳ್ಳೆಯನು ಅಂತ ಗೊತ್ತಿದೆ, ನೀನು ವೆಂಗ್ಮೆನ್ ಮೇಲೆ ಇರೋ ಪ್ರೀತಿ ನಿಜವಾದ ಪ್ರೀತಿ ಅಂತೆಲ್ಲ ಹೇಳ್ತಾ ಇದ್ದಾಳೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಈ ಎಪಿಸೋಡ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.